ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 4 ಕೇಳುವ ಮುನ್ನ ಇಲ್ಲಿಯವರೆಗೆ ಸುಲೋಚನಾರವರಿಗೆ ತಮ್ಮ ಮನೆಗೆ ಬರುವ ಸೊಸೆ ಹೊರಗೆ ಕೆಲಸ ಮಾಡಿ ಮನೆಯನ್ನು ನಿಭಾಯಿಸಬೇಕೆನ್ನುವುದು ಎಷ್ಟು ಅಸಾಧ್ಯ ಎನ್ನುವ ವಾಸ್ತವತೆ ಅರಿವಾಗುತ್ತದೆ. ಅರುಣ ಮನದಲ್ಲೇ ವಿಠಲಕೃಷ್ಣನನ್ನು ಪ್ರೀತಿಸಿದರೂ ಅದು ಏಕಮುಖವಾದ್ದರಿಂದ ಮತ್ತು ತನ್ನ ಅಕ್ಕನನ್ನೇ ಒಪ್ಪದವನು ತನ್ನನ್ನು ಒಪ್ಪಲು ಸಾಧ್ಯವೇ ಇಲ್ಲ ಎನ್ನುವ ಅರಿವು ಮೂಡುತ್ತದೆ. ಆಗ ತನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ ಅಜ್ಜಿ ಈ ಸಮಯದಲ್ಲಿ ಇಲ್ಲದಿರುವುದು ಅರುಣಳ ಮನಸ್ಸನ್ನು ಮತ್ತಷ್ಟು ಘಾಸಿಗೊಳಿಸುತ್ತದೆ. ಅಕ್ಕ ಬುದ್ಧಿವಂತೆ. ಅವಳಷ್ಟು ನಾನಾಗದೇ ಇದ್ದಾಗ ಅಪ್ಪ ಕೋಪಗೊಂಡು ಪೆಟ್ಟು ಕೊಡ್ತಾ ಇದ್ರು, ಚೆನ್ನಾಗಿ ಬೈತಾ ಇದ್ರು. ಬುದ್ಧಿ ಉಪಯೋಗಿಸೋ ಕೆಲಸಗಳು ಅಕ್ಕನಿಗೆ, ಶ್ರಮದ ಕೆಲಸಗಳು ನನ್ನ ಪಾಲ್ಗೆ ಬರ್ತಾ ಇದ್ವು. ಆಗೆಲ್ಲ ನಾನು ಅಂದ್ಕೊಳ್ತಾ ಇದ್ದಿದ್ದು, ಎಲ್ಲರೂ ಒಂದೇ ಕೆಲಸ ಮಾಡಿದ್ರೆ ಮನೆ ಹೇಗೆ ನಡೆಯುತ್ತೆ? ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಿದ್ರೆ ಮನೆ ನೆಮ್ಮದಿಯಾಗಿ ಇರುತ್ತೆ ಅಂತ. ಈ ಕೆಲಸ ಹೆಚ್ಚು, ಈ ಕೆಲಸ ಕಡಿಮೆ ಅಂತ ನಾನು ಯಾವತ್ತೂ ಅಂದ್ಕೋತಾ ಇರಲಿಲ್ಲ. ಆದರೆ ಅಪ್ಪ ಯಾಕೆ ಆ ಕೆಲಸ ಹೆಚ್ಚು ಇದು ಕಡಿಮೆ ಅಂತಾರೆ ಅಂತ ಯೋಚಿಸ್ತಾ ಇದ್ದೆ. ಈಗ ಬುದ್ಧಿ ಬಂದ ಮೇಲೆ ಅದೆಲ್ಲ ಅರ್ಥವಾಗ್ತಾ ಇದೆ. ಆಗೆಲ್ಲ ಅಜ್ಜಿ ಅಪ್ಪನಿಗೆ ಬುದ್ಧಿ ಹೇಳ್ತಾ ಇದ್ರು, ಶಿಕ್ಷಣ ಬೇಕು ಸರಿ, ಆದರೆ ಅದು ಬರೀ ಸಂಬಳ ತಂದರೆ ಸಾಲದಪ್ಪ. ಜೀವನದ ಮೌಲ್ಯಗಳನ್ನು ಅರಿತು ಬದುಕು ರೂಪಿಸ್ಕೊಳ್ಳೋ ಶಿಕ್ಷಣದ ಅಗತ್ಯ ಮೂಲಭೂತವಾಗಿ ಬೇಕು. ಅದು ಎಷ್ಟು ಮನೆಗಳಲ್ಲಿ ಮಕ್ಕಳಿಗೆ ಸಿಗ್ತಾ ಇದೆ? ಈ ಕೊಡ್ತಾ ಇರೋ ಶಿಕ್ಷಣ ಹಣ ಗಳಿಸೋಕ್ಕಷ್ಟೇ ಉಪಯೋಗ ಆಗ್ತಾ ಇದೆ. ಆದರೆ ಆ ಹಣದಿಂದ ಎಷ್ಟು ನೆಮ್ಮದಿ ಬರುತ್ತೆ? ಮೂಲಭೂತ ಮೌಲ್ಯಗಳನ್ನು ಅರಿತ ಮನೆಗಳಷ್ಟೇ ನೆಮ್ಮದಿಯ ತಾಣವಾಗಬಲ್ಲದು. ಮೌಲ್ಯಭರಿತ ಸಂಸ್ಕಾರದ ಶಿಕ್ಷಣ ಅವಳಿಗೆ ಇದೆ. ಅವಳನ್ನು ಕೈ ಹಿಡಿಯೋನು ಸುಖವಾಗಿರ್ತಾನೆ. ಅವಳು ಖಂಡಿತ ಬದುಕಲ್ಲಿ ಗೆಲ್ತಾಳೆ ಎಂದು ಅಪ್ಪನನ್ನೇ ಸುಮ್ಮನಾಗಿಸ್ತಾ ಇದ್ದರು. ನಾನು 2ನೇ ಮಗು ಹೆಣ್ಣಾಗಿ ಹುಟ್ಟಿದ್ದು ಅಪ್ಪನಿಗೆ ಬೇಸರ ತರಿಸಿತ್ತಂತೆ. ಎಲ್ಲ ಭಾರತೀಯರ ಮನೋಭಾವದಂತೆ ಅಪ್ಪ ಅಮ್ಮನಿಗೆ ಮಗ ಒಬ್ಬ ಇರಲಿ ಅಂತ ಅತೀ ರಿಸ್ಕ್ ತಗೊಂಡು ಅಮ್ಮನ ಆರೋಗ್ಯ ಅಷ್ಟೇನೂ ಉತ್ತಮವಾಗಿಲ್ಲದೆ ಇದ್ದರೂ 2ನೇ ಮಗುವನ್ನು ಸ್ವಾಗತಿಸಿದ್ದಂತೆ. ಆದರೆ ಬಂದಿದ್ದು ಮಗಳು. ಅದಕ್ಕೆ ಅಪ್ಪ ಅಮ್ಮ ಇಬ್ಬರೂ ಅತಿ ದುಬಾರಿ ಬೆಲೆ ತೆತ್ತರಂತೆ. ಅಮ್ಮನ ಆರೋಗ್ಯ ವಿಪರೀತ ಹದಗೆಟ್ಟು ವಿಪರೀತ ತೊಂದರೆಗಳನ್ನು ಎದುರಿಸಿದ್ರಂತೆ. ಅದರ ಫಲ ಸ್ವಲ್ಪ ನನ್ನ ಮೇಲೆ ಬಂದಿತ್ತು. ಗಂಡು ಮಗು ಬೇಕಂತಲೇ 2ನೆಯ ಮಗುವನ್ನು ಹೊಂದಲು ಧೈರ್ಯ ಮಾಡಿತ್ತು. ಆದರೆ ಹೆಣ್ಣು ಮಗು ಹುಟ್ಟಿತು ಅಂತ ತಿಳಿದಾಗ ಅದಕ್ಕಾಗಿ ತಗೊಂಡ ರಿಸ್ಕು ಅಮ್ಮನ ಪ್ರಾಣ ಅಂತ ಅಪ್ಪನಿಗೆ ಅರಿವಾಗಿತ್ತಂತೆ. ಆಗ ಬೇಸರಗೊಂಡ ಅಪ್ಪನನ್ನು ಸಮಾಧಾನ ಮಾಡಿದ್ದು ಅವರ ಅಮ್ಮ, ನನ್ನ ಅಜ್ಜಿ. ಅಮ್ಮನ ಆರೋಗ್ಯ ಸುಧಾರಿಸುವವರೆಗೂ ನಮ್ಮಿಬ್ಬರನ್ನು ಮತ್ತು ಅಮ್ಮನನ್ನು ಸಂಪೂರ್ಣ ನೋಡಿಕೊಂಡಿದ್ದು ಅಜ್ಜಿನೇ. ಹೆಣ್ಣು ಕೂಸು ಅಂತ ಅಸಡ್ಡೆ ಯಾಕೆ? ಯಾರ್ದೋ ಮನೆ ಬಂಗಾರದ ದೀಪ ಇದು. ನಮ್ಮ ಮನೇಲಿ ಇರುತ್ತೆ ಸ್ವಲ್ಪ ದಿನ, ಬೆಳಕು ಅಂತ ನನ್ನನ್ನು ಎತ್ತಾಡಿಸ್ತಾ ಇದ್ರಂತೆ. ಅಜ್ಜಿ ನನ್ನಪ್ಪನಿಗೆ ಅಮ್ಮನಾಗಿ ಬದುಕಿನ ಕೌಶಲ್ಯಗಳನ್ನು ಅವರಿರುವವರೆಗೂ ಅಪ್ಪನಿಗೆ ಕಲಿಸ್ತಲೇ ಇದ್ದದ್ದು ನನಗೀಗಲೂ ಚೆನ್ನಾಗಿ ನೆನಪಿದೆ. ಅಂಥ ಅಜ್ಜಿ ನಮ್ಮನ್ನಗಲಿ ಈಗ 2 ವರ್ಷಗಳಾಯಿತು. ಅವರ ಅಗಲಿಕೆಯ ನಂತರ ನನ್ನನ್ನು ವಿಪರೀತ ಒಂಟಿತನ ಕಾಡಿತ್ತು. ಅಜ್ಜಿ ಅಗಲಿದ ಮೇಲೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಅಮ್ಮ ಕಳೆದು ಹೋಗಿದ್ದು ಗೊತ್ತಾಗುತ್ತಾ ಬಂತು. ಒಂಟಿ ಅನ್ನಿಸ್ದಾಗ ಪ್ರೀತಿಯ ಒಂದು ಬೆಚ್ಚನೆಯ ಅಪ್ಪುಗೆಯ ಹಿತ, ಏನೂ ಮಾಡಲು ತೋಚದ ಆತಂಕದ ಕ್ಷಣದಲ್ಲಿ ಅವರ ಮಾರ್ಗದರ್ಶನ ನನ್ನನ್ನು ಮುನ್ನಡೆಸಿದ್ದು.
ತಪ್ಪು ಮಾಡಿದಾಗ ಗದರಿಸಿ ತಿದ್ದಿದ್ದು ಅದೆಲ್ಲ ನನಗೆ ಈಗಲೂ ಬೇಕು ಅನಿಸುತ್ತೆ. ಆದರೆ ಈಗ ನನ್ನ ಅಜ್ಜಿ ಇಲ್ಲ, ನನ್ನ ಅಮ್ಮನಿಗೆ ಬಿಡುವಿಲ್ಲ. ನಮ್ಮ ಅಮ್ಮಂದಿರು ಕಳೆದು ಹೋಗ್ತಾ ಇದ್ದಾರೆ. ಈಗಿನ ಅಮ್ಮಂದಿರಿಗೆ ಅದನ್ನು ಅರಿಯುವ ಸಹನೆ, ವಿವೇಚನೆ ಎರಡೂ ಕಡಿಮೆಯಾಗಿದೆ. ಸುಲೋಚನಾ ಆಂಟಿ ದೊರೆತ ಮೇಲೆ ನನ್ನ ಮನಸ್ಸು ಸ್ವಲ್ಪ ನಿರಾಳವಾಗಿದೆ. ಸುಲೋಚನಾ ಆಂಟಿಯ ಒಂದು ವೀಕ್ನೆಸ್ ಅವರ ಮಗ ವಿಠಲಕೃಷ್ಣ. ಅವರ ಕಣ್ಣಿಗೆ ಬೀಳದೇ ಇದ್ದರೆ ಆಯಿತು ಅಂತ ನಿರ್ಧರಿಸಿ ಪ್ರಯತ್ನಪಟ್ಟು ಇಂದಿನವರೆಗೂ ಯಶಸ್ವಿಯಾಗಿದ್ದೀನಿ. ಆದರೂ ಅವರ ಆ ನೋಟ, ಅವರ ನಿಲುವು ಎದೆಯಲ್ಲೆಲ್ಲೋ ಮಧುರ ಭಾವ ಮಿಡ್ತಾ ಇತ್ತು. ವಿಠಲಕೃಷ್ಣ ನೆನಪಾದ ಕ್ಷಣ ಬದುಕಿಗೆ ಸಂಭ್ರಮದ ಸಾವಿರ ಬಣ್ಣ ತುಂಬುತ್ತಾ ಇತ್ತು. ನನ್ನೆದೆಯ ಕ್ಯಾನ್ವಾಸ್ನಲ್ಲಿ ನವಿರು ಚಿತ್ರ ಒಂದು ಮೂಡಿ ನಿಂತಿತ್ತು. ಅಂದು ಜನನಿಬಿಡ ರಸ್ತೆಯಲ್ಲಿ ಯಾವುದೋ ಗುಂಗಿನಲ್ಲಿ ರಸ್ತೆ ದಾಟ್ತಾ ಇದ್ದವಳನ್ನು ತೋಳು ಹಿಡಿದು ಹಿಂದಕ್ಕೆ ಎಳೆದವರು ವಿಠಲಕೃಷ್ಣನೇ. ನಾನು ಅವರತ್ತ ನೋಡುವ ಮೊದಲೇ ಕ್ಷಮಿಸಿ ಅಂತ ಕೈ ಬಿಟ್ಟು ಹಿಂದೆ ಸರಿದು ಹೊರಟು ಹೋಗಿದ್ರು. ಹತ್ತಿರವೇ ಸರಿದು ಹೋದ ವಾಹನದವನು ಮಾತ್ರ ಮನೇಲಿ ಹೇಳಿ ಬಂದಿದೆಯಾ, ನೋಡ್ಕೊಂಡು ಹೋಗು ಅಂತ ಬೈದು ಹೋದ. ರಕ್ಷಿಸಲೆಂದೇ ಯಾರು ಎಂದು ತಿಳಿಯದೆ ಎಳೆದ್ರು ಅಂದ್ಕೊಂಡ್ರು. ಆ ಸ್ಪರ್ಶವನ್ನು ಮನಸ್ಸು ಮೆಲುಕು ಹಾಕ್ತಲೇ ಇರುತ್ತೆ. ಆದರೆ ವಾಸ್ತವತೆ ಬೇರೆ, ಪ್ರೀತಿ ಬೇರೆ. ಈ ಪ್ರೀತಿ ಬೇಡ ಅಂದರೂ ಬಂದು ಕಾಡುವ ಪರಿ ಮಾತ್ರ ವಿಚಿತ್ರ. ವಾಸ್ತವವನ್ನು ನಿಭಾಯಿಸುವ ಶಕ್ತಿ ಕೊಡು ಭಗವಂತ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಂಡಿದ್ದೀನಿ. ಬದುಕನ್ನು ಸಹಜವಾಗಿರಿಸಿಕೊಳ್ಳೋಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಈಗ ಆಂಟಿ ನನಗೆ ತುಂಬ ಬೇಕಾದವರಾಗಿದ್ದಾರೆ. ಅನೇಕ ಬಾರಿ ನಾನು ಅವರಿಗೆ ಅನಿವಾರ್ಯ. ಅವರು ತಮ್ಮೆಲ್ಲ ಭಾವನೆಗಳನ್ನು ನನ್ನೆದುರಿಗೆ ತೆರೆದಿಡುವಷ್ಟು ಆತ್ಮೀಯತೆ ಬೆಳೆದಿದೆ. ಆಗ ಚಿಕ್ಕವಳಾದ ನನಗೆ ಹೆಮ್ಮೆ ಅನಿಸುತ್ತೆ. ಅವ್ರಿಗೆ ನನ್ನಕ್ಕನನ್ನು ಸೊಸೆ ಮಾಡಿಕೊಳ್ಳದೆ ಇರೋದಕ್ಕೆ ಅಂತಹ ಬೇಸರ ಏನೂ ಇಲ್ಲ. ನನ್ನ ಮಗಂಗೆ ಅಂತಲೇ ಹುಟ್ಟಿರೋಳು, ಎಲ್ಲೋ ಇದ್ದಾಳೆ, ಕಾಲ ಕೂಡಿ ಬಂದಾಗ ಬರ್ತಾಳೆ ಅಂತ ವೇದಾಂತ ಮಾತಾಡ್ತಾರೆ. ನಾನು ಹಾಗೆ ಅಂದ್ಕೊಂಡು ಸುಮ್ಮನಿರೋಣ ಅಂದ್ಕೊಂಡ್ರು ಅವರ ಸುಂದರ ಸುಪುತ್ರನ ರೂಪ ಕಣ್ಮುಂದೆ ಬಂದು ಮನಸ್ಸಿಗೆ ಕಚ್ಗುಳಿ ಇಡುತ್ತೆ. ಅಂತೂ ಮನಸ್ಸನ್ನು ನಿಯಂತ್ರಿಸ್ಕೋಬೇಕು ನಾನು. ಇತ್ತ ಸುಲೋಚನಾ ಅವರಿಗೆ ಆವತ್ತು ಬೆಳಿಗ್ಗೆಯಿಂದಲೇ ಒಂದು ರೀತಿ ಸಂಭ್ರಮ, ಸಂತೋಷ, ಉದ್ವೇಗ. ಇವತ್ತು ಸೌಂದರ್ಯ ಬರ್ತಾಳೆ, ಇಲ್ಲೇ ಕೆಲ ದಿವಸಗಳು ಇರ್ತಾಳೆ, ಬಹಳ ಓದಿದ್ದಾಳೆ, ಒಳ್ಳೆ ಕೆಲಸದಲ್ಲೂ ಇದ್ದಾಳೆ, ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ. ಅವಳು ಸುಲೋಚನರ ಸೋದರ ಸಂಬಂಧಿ ರಾಮರಾಯರ ಮಗಳು. ಅವರ ಮನೆತನ ಒಳ್ಳೆಯದು. ಎಲ್ಲ ಸರಿ ಹೋದರೆ ಅವಳು ವಿಠಲನಿಗೆ ಒಳ್ಳೆ ಜೋಡಿ ಆಗ್ತಾಳೆ. ಅವಳು ಈ ಮನೆಗೆ ಸೊಸೆಯಾದರೆ ಹೇಗಿರುತ್ತೆ ಅಂತ ಹಗಲುಗನಸು ಕೂಡ ಕಂಡು ಮುಗಿಸಿದ್ರು ಸುಲೋಚನಾ. ಆಗ ಬಂದಿದ್ಲು ಸೌಂದರ್ಯ. ಅವರ ಮನೆ ಬಾಗಿಲಲ್ಲಿ ಅವಳ ಅಪ್ಪ ಅಮ್ಮನ ಜೊತೆ. ವಿಠಲಕೃಷ್ಣ ಆಫೀಸಿಗೆ ಹೊರಡೋ ತರಾತುರಿಯಲ್ಲಿದ್ದವನು ಅವರನ್ನೆಲ್ಲ ಅವಸರದಲ್ಲೇ ಮಾತಾಡಿಸಿ ಹೊರಟಿದ್ದ. ಶ್ರೀನಾಥು ಕುಶಲ ವಿಚಾರಿಸಿ, ನಿಮ್ಮ ಕೆಲಸಗಳು ಆಗೋವರೆಗೂ ಸಂಕೋಚವಿಲ್ಲದೆ ನಮ್ಮ ಮನೇಲಿರಿ ಅಂತ ಉಪಚರಿಸಿ ಆಫೀಸ್ಗೆ ಹೊರಟಿದ್ರು. ಸೌಂದರ್ಯ ಕೆಲಸಕ್ಕೆ ಸೇರಿದ ಮೇಲೆ ಕೂಡ ಕೆಲ ದಿನ ಇಲ್ಲೇ ಇರ್ತಾಳೆ ಸುಲೋಚನಾ ಅಂದಿದ್ರು ರಾಮರಾಯರು. ಅವಳಿಗೆ 2 ವೀಲರ್ ಕೊಡಿಸೋದು ಮತ್ತೆಲ್ಲ ಅನುಕೂಲ ಮಾಡಿಕೊಡೋಕ್ಕೆ ನಾವಿನ್ನೂ ಒಂದು 4 ದಿನ ಇಲ್ಲೇ ಉಳ್ಕೊಂಡಿರ್ತೀವಿ ಅಂದರು. ವಿಠಲಕೃಷ್ಣ ಅವರು ಇರೋಷ್ಟು ದಿನವೂ ಸಹಜವಾಗಿ ವರ್ತಿಸಿದ್ದ. ಕೆಲವು ಮಾತು ವಿವರಣೆ ಬಿಟ್ಟರೆ ತನ್ನ ಪಾಡಿಗೆ ತಾನಿದ್ದ. ಸುಲೋಚನಾ ಯಾವುದೇ ಕಡೆಯಿಂದ ನೋಡಿದ್ರೂ ಅವನೇನು ಸೌಂದರ್ಯಗಳಲ್ಲಿ ಆಸಕ್ತಿ ತೋರಿಸಿದಂತೆ ಕಾಣಲಿಲ್ಲ. ಸೌಂದರ್ಯ ಕೂಡ ಹೊಸ ಮನೆ, ಹೊಸ ಜನ ಅಂತೇನೂ ಸಂಕೋಚ ಪಟ್ಕೊಳ್ಳದೆ ಬಹಳ ಸಹಜವಾಗಿ ನಡ್ಕೊಂಡಿದ್ಲು. ಅವಳನ್ನು ಹತ್ತಿರದಿಂದ ಕಂಡ ಸುಲೋಚನರಿಗೆ ಅವಳ ಧೈರ್ಯ, ನಡೆ, ನುಡಿ, ನೇರ ಮಾತು ಎಲ್ಲ ಬಹಳ ಮೆಚ್ಚುಗೆಯಾಗಿತ್ತು. ಎಲ್ಲದರಲ್ಲೂ ಮುಂದು, ಹೆಣ್ಣೆಂದು ಯಾವುದಕ್ಕೂ ಹಿಂದೆ ಸರಿಯೋದೋ ಮುಜುಗರ ಪಡೋದೋ ಮಾಡ್ತಿರಲಿಲ್ಲ. ಅವಳನ್ನು ಕಂಡೊಡನೆ ಇವಳೇ ನಮ್ಮ ಸೊಸೆ ಅಂತ ತಮಗೆ ತಾವೇ ನಿರ್ಧರಿಸ್ಕೊಂಡ್ಬಿಟ್ಟಿದ್ರು ಸುಲೋಚನಾ. ರಾಮರಾಯರನ್ನು ಕೇಳೇ ಬಿಡೋವ ಅಂತ ಆತುರದಲ್ಲಿ ಕೂಡ ಇದ್ದರು. ಆದರೂ ಮಗ ಮತ್ತು ಪತಿ ಅಪ್ಪಣೆ ಇಲ್ಲದೆ ಎಡವಟ್ಟಾದೀತು ಅಂತ ಕಷ್ಟಪಟ್ಟು ಮೌನ ವಹಿಸಿದ್ರು. ಎಲ್ಲ ಸೆಟ್ಲಾಗಿ
ಸೌಂದರ್ಯ ಕೆಲಸಕ್ಕೆ ಇವ್ರ ಮನೆಯಿಂದನೇ ಹೋಗಿ ಬರೋದು ಸಹಜವಾಗಿ ನಡೆಯಕ್ಕೆ ಶುರುವಾದ ಮೇಲೆ ಸುಲೋಚನಾ ಅಪ್ಪ ಮಗ ಇಬ್ಬರನ್ನು ಕೂಡಿಸಿ ತಮ್ಮ ಮನದ ಆಸೆ ತಿಳಿಸಿದರು. ನಿಮ್ಮ ಅಭಿಪ್ರಾಯವನ್ನು ಸಂಕೋಚವಿಲ್ಲದೆ ಹೇಳಿ ಅಂತ ಪತಿ ಮಗ ಇಬ್ಬರನ್ನು ಕೇಳಿದರು. ಶ್ರೀನಾಥ್ಗೆ ಹೆಂಡತಿ ಮಾತಿಗೆ ತಕ್ಷಣ ಉತ್ತರ ಹೇಳೋಕ್ಕೆ ತಡವರಿಸುವಂತಾಯಿತು. ಶ್ರೀನಾಥ್ ಹೆಂಡತಿಗೆ, ಸುಲೋಚನಾ, ನನಗನ್ಸೋ ಮಟ್ಟಿಗೆ ಆ ಹುಡುಗಿನೇ ಒಪ್ಕೊಳ್ಳಲ್ಲ ಕಣೆ. ಇದು ನನ್ನ ಅನುಭವದ ಮಾತು. ಸ್ವಲ್ಪ ಕಾಯೋಣ. ಇಷ್ಟರ ಮೇಲೆ ನಿನ್ನ ಮಗನ ಇಷ್ಟಕ್ಕೆ ನನ್ನದೇನೋ ಅಭ್ಯಂತರ ಇಲ್ಲ ಅಂತ ಎದ್ದು ಹೋಗಿದ್ರು. ವಿಠಲ ಮಾತ್ರ ಮೌನ ವಹಿಸಿದ್ದ. ಪ್ರೇಮದಲ್ಲಿ, ಲೆಕ್ಕಾಚಾರದಲ್ಲಿ, ಸಂಬಂಧಗಳಲ್ಲಿ, ಅನುಮತಿಯಲ್ಲಿ ಮನುಷ್ಯರ ನಡುವೆ ಹೊಸ ಸದ್ದುಗಳು ಬೇಕಿವೆ ಅನ್ನೋ ಅರ್ಥದಲ್ಲಿ. ಆ ಸದ್ದು ಅವನಿಗೆ ಕಿವಿಗೆ ಕೇಳಿಲ್ಲ ಅನ್ನುವಂತೆ ವಿಠಲ ನಿರುತ್ತರನಾಗಿದ್ದ. ಅವರಿಬ್ಬರ ಪ್ರಕ್ರಿಯೆಯಿಂದ ಸುಲೋಚನರಿಗೆ ಅಳುವೇ ಬಂದುಬಿಡ್ತು. ನಾನೇನೇ ಹೇಳಿದ್ರೂ ನೀವು ಒಪ್ಪೋದಿಲ್ಲ, ನೀವೇ ಮಾಡ್ತೀರಾ ಅಂದರೆ ಅದೂ ಇಲ್ಲ. ಈಗೇನು, ಇಬ್ಬರು ನಿರ್ಧರಿಸಿ ಹೇಳಿ. ಮೊದಲು ಅವಳನ್ನೇ ಕೇಳೋ ಅವರಪ್ಪನೋ ಅಂತ ಕಣ್ಣೊರೆಸ್ಕೊಂಡಿದ್ರು. ವಿಠಲ, ಅಮ್ಮ, ಸುಮ್ಮನೆ ಬೇಜಾರು ಮಾಡ್ಕೋಬೇಡ, ಸ್ವಲ್ಪ ತಾಳು, ಸಹನೆ ತಗೋ ಅಂದ. ಪತಿ ಶ್ರೀನಾಥ್ರವರು, ಸುಲೋಚನಾ, ನಿನ್ನ ಎಲ್ಲ ಆಲೋಚನೆಗಳು ನೇರ. ಈ ಪ್ರಪಂಚ ಅಷ್ಟೊಂದು ಸರಳ ನೇರವಾಗಿ ಇದ್ದಿದ್ರೆ ಇನ್ನೇನು ಹೇಳೋ, ಸ್ವಲ್ಪ ತಾಳ್ಮೆ ವಹಿಸು. ಅವಳು ಈಗ ಬಂದಿದ್ದಾಳೆ, ಸಮಯಕ್ಕೋಸ್ಕರ ಕಾಯೋಣ ಅಂತ ಮುಗಿಸಿದ್ರು. ಆಮೇಲೆ ಮನೆಯಲ್ಲಿ ಆ ವಿಚಾರ ಬರೆದ ಹಾಗೆ ಕೆಲ ದಿನಗಳು ಯಾರೂ ಚರ್ಚಿಸದೆ ಸಹಜವಾಗಿ ಕಳೀತು. ಸೌಂದರ್ಯಳ ವಿಷಯ ಯಾವ ಸಂಕೋಚವಿಲ್ಲದೆ ಸುಲೋಚನಾರವರು ಅರುಣಳಲ್ಲಿ ಹೇಳ್ಕೊಂಡಿದ್ರು. ಅರುಣ ಮೌನವಾಗಿ ಕೇಳಿಸ್ಕೊಂಡಿದ್ಲಾಗಲಿ ಅಸೂಯೆ ಪಡಲಿಲ್ಲ. ಯಾವ ಹೂವು ಯಾರ ಮುಡಿಗೋ, ಯಾರು ಹೇಳೋರು ಅಂದ್ಕೊಂಡ್ಳು. ಸೌಂದರ್ಯಳನ್ನು ಅರುಣ ದೂರದಿಂದ ಒಂದೆರಡು ಸಲ ನೋಡಿದ್ಲು. ಅವಳನ್ನು ನೋಡಿ ಅರುಣ ಅಂದ್ಕೊಂಡಿದ್ದು, ವಿಠಲ ಕೃಷ್ಣ ಖಂಡಿತ ಇವಳನ್ನು ಒಪ್ಕೊಳ್ಳಲ್ಲ ಅಂತ, ಅಥವಾ ಅದರ ವಿರುದ್ಧ, ಸೌಂದರ್ಯನೇ ವಿಠಲನ ಒಪ್ಕೊಳ್ಳಲ್ಲ ಅಂತ. ಆದರೆ ಅದಕ್ಕೆ ಕಾರಣ ಅರುಣಳ ಒಳ ಮನಸ್ಸಿಗೆ ಗೊತ್ತಿತ್ತು. ತಾನು ಪ್ರೀತಿಸೋರು ಇನ್ನೊಬ್ಬರನ್ನು ಒಪ್ಪಿ ಮದುವೆ ಮಾಡಿಕೊಳ್ಳೋದು ಆಗಬಾರ್ದು. ಅದಕ್ಕೆ ಕಾರಣ ಏನೇ ಆದರೂ ಅದು ಒಳ್ಳೆಯದೇ ಅಂದ್ಕೊಂಡ್ಳು. 1 ತಿಂಗಳು ಎಲ್ಲ ಸಹಜವಾಗಿ ನಡೀತು. ಒಮ್ಮೆ ಸೌಂದರ್ಯ ಸುಲೋಚನಾರವ್ರಿಗೆ, ಆಂಟಿ, ಅಪ್ಪ ಅಮ್ಮ ನಾಳೆ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ತಿಳಿಸಿದ್ಲು. ಅದಕ್ಕೆ ಸುಲೋಚನಾರವರು, ಏನು ಸಮಾಚಾರ ಅಂತ ಆಶ್ಚರ್ಯದಿಂದ ಕೇಳಿದರು. ಅವರ ಮನಸ್ಸು ಆಗಲೇ, ಓ, ಇವಳು ತಂದೆ ತಾಯಿನೇ ಬಂದು ನಿಮ್ಮ ಮಗಂಗೆ ಹೆಣ್ಣು ಕೊಡ್ತೀವಿ ಅಂತ ಹೇಳ್ತಾರೋ ಏನೋ ಅನ್ನೋ ಆಸೆಯಿಂದ ಉಬ್ಬಿ ಹೋಗಿತ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಸೌಂದರ್ಯ ಈ ಮೊದಲೇ ಒಬ್ಬರನ್ನು ಇಷ್ಟಪಟ್ಟಿದ್ಲಂತೆ. ಆದರೆ ಹುಡುಗನ ಮನೆಯಲ್ಲಿ ವಿರೋಧವಿತ್ತಂತೆ. ಆ ಹುಡುಗನ ಮನೆಯವರು ಅತೀ ಶ್ರೀಮಂತರು. ಮಗ ಮಾಡೋ ಫಾರ್ಮಸ್ಯೂಟಿಕಲ್ ಬಿಸ್ನೆಸ್ ಅಭಿವೃದ್ಧಿ ಹೊಂದುವಂಥ ಹುಡುಗಿನೇ ಅವನಿಗೆ ಹೆಂಡತಿ ಆಗಬೇಕು ಅಂತ ಅವರು ನಿರ್ಧರಿಸಿದ್ರಂತೆ. ಅದಕ್ಕೆ ಸೌಂದರ್ಯ ಅವರಿಗನುಕೂಲವಾಗುವ ವಿದ್ಯೆ, ಕೆಲಸ ಎರಡನ್ನು ಸಂಪಾದಿಸ್ಕೊಂಡಿದ್ದಾಳೆ. ತನ್ನ ಕಾಲ ಮೇಲೆ ತಾನು ನಿಂತಿದ್ದಾಳೆ. ಆ ಕಡೆಯಿಂದ ಒಪ್ಪಿಗೆ ಈಗ ದೊರಕಿದೆ. ಒಪ್ಕೊಳ್ಳದೇ ಇದ್ದರೆ ಅವರಿಬ್ಬರು ತಾವೇ ಮದುವೆ ಆಗ್ತಾರೆ ಅನ್ನೋ ಸ್ಥಿತಿ ಬಂದಿದ್ದರಿಂದ ಅವರು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ಸೌಂದರ್ಯ ತನ್ನ ಅಪ್ಪ ಅಮ್ಮನನ್ನು ಮಾತುಕತೆಗೆ ಕರ್ಕೊಂಡು ಹೋಗೋಕ್ಕೆ ಕರೆಸಿದ್ದಾಳೆ. 3 ವರ್ಷದ ಅವಳ ಪ್ರೇಮ ಕಥೆಗೆ ತಾಳ್ಮೆಯ ಸುಖಾಂತ್ಯ ಕಾಣುವ ಕಾಲ ಬಂದಿತ್ತು. ಇದೆಲ್ಲ ವಿಷಯ ತಿಳಿದಾಗ ಸುಲೋಚನಾರವರಿಗೆ ಒಂದೆಡೆ ನಿರಾಸೆಯಾದರೆ ಮತ್ತೊಂದೆಡೆ ಅವಳ ಧೈರ್ಯ ಮತ್ತು ತಾಳ್ಮೆಯಿಂದೊಡಗೂಡಿದ ಸಾಧನೆಗೆ ಹೆಮ್ಮೆ ಅನಿಸಿತ್ತು. ಅವರ ಬಹು ಆಸೆಯ ಸೌಂದರ್ಯ ಸೊಸೆಯಾಗುವ ಕತೆ ಈ ರೀತಿ ಅಂತ್ಯ ಕಂಡಿತ್ತು. ವಿಠಲನಿಗೆ ಮಾತ್ರ ಸೌಂದರ್ಯಳ ವಿಷಯವೆಲ್ಲ ತಿಳಿದ ಮೇಲೆ ನಿರಾಳ ಭಾವ ಮೂಡಿತ್ತು. ಅವಳನ್ನು ಕಂಡಂದೇ ಯಾವ ಭಾವವೂ ಅವನ ಮನಸ್ಸಲ್ಲಿ ಮೂಡಿರಲಿಲ್ಲ. ಮನದ ಪಟದ ಮೇಲೆ ಬೇರೆಯೇ ಚಿತ್ತಾರವಿರುವುದನ್ನು ಮನಸ್ಸು ನಿರಾಕರಿಸ್ತಲೇ ಬಂದಿತ್ತು. ಅದು ಅರುಣಳ ಚಿತ್ರ ಅನ್ನುವುದನ್ನು ಮನ ಹೊರಹಾಕದೆ ಗೌಪ್ಯ ಕಾಯ್ದುಕೊಂಡಿತ್ತು. ವಿಠಲನಿಗೆ ಹೆಣ್ಣಿನ ಹುಡುಕಾಟ ನಡೆದೇ ಇತ್ತು.
ಶ್ರೀನಾಥರ ಸೋದರ ಸಂಬಂಧದಲ್ಲೊಂದು ಹುಡುಗಿ ಇದೆ ಅಂತ ಸಂಬಂಧಿಕರ ಮನೆಯಲ್ಲಿ ಸುಲೋಚನರ ಕಿವಿಗೆ ಯಾರೋ ಹಾಕಿದ್ರು. ಆ ಹುಡುಗಿ ಇಲ್ಲೇ ಓಡಾಡ್ತಾ ಇದ್ದಾಳೆ ನೋಡಿ ಅಂತ ತೋರಿಸಿದ್ರು ಕೂಡ. ಹುಡುಗಿ ತಾಯಿ ಶ್ರೀನಾಥ್ ತಾಯಿಯ ಕಡೆ ಸಂಬಂಧಿ. ಒಬ್ಬ ಮಗ ಒಬ್ಬ ಮಗಳು, ಸ್ಥಿತಿವಂತರು. ಮಗ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮಗಳಿಗೆ ವರ ಹುಡುಕ್ತಾ ಇದ್ದಾರೆ. ಇಷ್ಟು ವಿಷಯ ಸುಲೋಚನಾ ಸಂಗ್ರಹಿಸಿದರು. ಸುಲೋಚನಾ ಅವರೇ ಮುಂದುವರಿದು ಹುಡುಗಿಯ ತಾಯಿಯನ್ನು ಮಾತಾಡಿಸಿದ್ರು. ನಮ್ಮ ಮಗನಿಗಾಗಿ ಹುಡುಗಿನ ಹುಡುಕ್ತಾ ಇದ್ದೀವಿ ಅಂತ ತಿಳಿಸಿದರು. ಏನೇ ಮಾತಾಡಿದ್ರು ಆ ಹುಡುಗಿ ತಾಯಿ ಏನು ಇವರ ಮಗನ ಬಗೆಗೆ ವಿವರಗಳನ್ನು ಕೇಳಲೇ ಇಲ್ಲ. ಅವರ ರೀತಿ ಸುಲೋಚನಾ ಅವರಿಗೆ ತುಂಬ ಬೇಸರ ತರಿಸ್ತು. ಸುಲೋಚನಾ ಪತಿ ಶ್ರೀನಾಥರ ಎದುರಲ್ಲಿ ಹೇಳಿಯೂ ಬಿಟ್ಟರು. ಶ್ರೀನಾಥ್ ಬೇಜಾರು ಯಾಕೆ ಮಾಡ್ಕೋತಿ, ಬೇಕಂದರೆ ನೇರವಾಗಿ ಕೇಳೋಣ, ಆದರೆ ವಿಠಲನು ನೋಡಲಿ, ಆಮೇಲೆ ನಾವೇ ಕೇಳಿ ನಾವೇ ಬೇಡ ಅಂದರೆ ಅಸಭ್ಯ ಅನಿಸುತ್ತೆ ಅಂದಿದ್ರು. ಸಂಜೆ ವಿಠಲನನ್ನು ರಿಸೆಪ್ಷನ್ಗೆ ಕರ್ಕೊಂಡು ಬಾ, ಅವನು ನೋಡಲಿ ಅಂತ ಕೂಡ ಹೇಳಿದ್ರು. ಪತಿ ಇಷ್ಟು ಹೇಳಿದ್ದಕ್ಕೆ ಸುಲೋಚನಾ ಉಬ್ಬಿ ಹೋದರು. ಸಂಜೆ ಅವನಿಗೆ ಹೆಣ್ಣು ತೋರಿಸ್ಬೇಕು ಅನ್ನೋ ಹುಮ್ಮಸ್ಸು ಮನಸ್ಸನ್ನು ಉಲ್ಲಾಸಗೊಳಿಸಿತ್ತು. ಅಷ್ಟರಲ್ಲಿ ಹುಡುಗಿ ತಾಯಿ ಮುಂದಿನ ಸಾಲಿನಲ್ಲಿ ಕುಳಿತಿರೋದು ಮತ್ತೊಬ್ಬರ ಜೊತೆ ಮದುವೆ ವಿಷಯವನ್ನೇ ಮಾತಾಡ್ತಾ ಇರೋದು ಕೇಳಿ ಕಿವಿ ನೆಟ್ಟಗಾಗಿಸಿ ಕೇಳಿಸ್ಕೊಳ್ಳತೊಡಗಿದ್ರು ಸುಲೋಚನಾ. ನಮ್ಮ ಚಿತ್ರಂಗೆ ಇಲ್ಲಿ ಬೇಕಾಷ್ಟು ಜನ ಕೇಳಿ ಬರ್ತಾರೆ. ಅವಳು ಕಂಪ್ಯೂಟರ್ ಸೈನ್ಸಲ್ಲಿ BE ಮಾಡಿರೋದು. ಸುಲಭವಾಗಿ ಅಮೆರಿಕಾದಲ್ಲಿ ಕೆಲಸ ಸಿಗುತ್ತೆ. ಇಲ್ಲೇನಿದೆ, ಅದಕ್ಕೆ ಇಲ್ಲಿನ ಗಂಡುಗಳನ್ನು ನಾವು ನೋಡೋಕ್ಕೆ ಹೋಗಿಲ್ಲ. ವಿದೇಶಿ ಗಂಡುಗಳಿಗೆ ಆದ್ಯತೆ, ಕೆಲವರನ್ನು ನೋಡಿದ್ದೇವೆ ಕೂಡ ಅಂತ ಇದ್ದಿದ್ದು ಸುಲೋಚನಾರವರಿಗೆ ಕೇಳಿಸಿತ್ತು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.